ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಶುರು ಮಾಡ್ಕೊಂಡಿದ್ದು ನಮ್ಮ ಮನೇಲಿ ಫಸ್ಟು ಕರ್ಜಿಕಾಯಿ ಸ್ವೀಟ್ ಮಾಡ್ಬೇಕಂತೇಳಿ ಶುರು ಮಾಡಿಕೊಂಡ್ರು. ಸೊ ಭಾಳಷ್ಟು ಜನ ಹೇಳ್ತಾರೆ ರವೆ ಉಂಡೆ ಕರ್ಜಿಕಾಯಿ ಎಲ್ಲ ಮಾಡಬಾರ್ದು ಅಂತ. ದೇವ್ರಿಗೆ ಎಡೆ ಇಕ್ಕೋದ್ರಲ್ಲಿ ಭೇದ ಭಾವ ಬೇಡ ಅಂತ ನಮ್ಮ ಭಾವನೆ. ಸೊ ಕರ್ಜಿಕಾಯಿ ಎಲ್ಲ ರೆಡಿ ಆದಮೇಲೆ ಚಿಕ್ಕಿ ಮಾಡಿದ್ರು. ಯಾಕೆಂದರೆ ಮಕ್ಕಳಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲೇ ಮಾಡಬೇಕಾಗತ್ತೆ, ಸ್ನ್ಯಾಕ್ಸು ಅದು ಇದು ಕೇಳ್ತಾರೆ ಅಂತೇಳಿ. ಸೊ ಅಲ್ಲಿಂದ ನಾವು ಹೋಗಿದ್ದು ತುಮಕೂರು ಮಾರುಕಟ್ಟೆ, ಕೃಷಿ ಉತ್ಪನ್ನ ಮಾರುಕಟ್ಟೆ. ಸ್ಕೂಲ್ ಹತ್ರ ಹೋಗಿ ಇಬ್ಬರು ಮಕ್ಕಳನ್ನ ಹಂಗೆ ಎತ್ತಾಕೊಂಡು ಟೈಮ್ ಆಗ್ಬಿಡುತ್ತೆ ಅಂತ ಸೀದಾ ತುಮಕೂರು ಮಾರುಕಟ್ಟೆಗೆ ಹೋದೋ. ಹೂವು ಕೇಳಿದ್ರೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ. ಎಷ್ಟು ಅಂತೀರ? ಕೆ ಜಿ ಬಿಡಿ ಹೂವು ತೊಗೊತೀನಿ ಅಂದರು 300 ರೂಪಾಯಿ, ಹಾರ ತೊಗೊತೀನಿ ಅಂದ್ರೆ ಮಲ್ಲಿಗೆ ಹಾರ ಈ ಥರ ದೊಡ್ಡ ಮಲ್ಲಿಗೆದು ಅದು ಇದು ಅಂತಂದರೆ 600-700 ರೂಪಾಯಿ ಇತ್ತು. ಹಬ್ಬಕ್ಕೆ 2 ದಿವಸ ಮುಂಚೆ ಹೋಗಿದ್ವಿ, ಆದರೂ ಕಾಸ್ಟ್ಲಿ. ಸೊ ಅಲ್ಲಿಂದ ನೋಡಿ ಕಮಲದ ಒಂದು ಜೋಡಿಗೆ 100 ರೂಪಾಯಿ. ಫಸ್ಟು ಅರ್ಧ ಗಂಟೆ ಬಿಟ್ಟು ಹೋದರೆ 150 ರೂಪಾಯಿ ಜೋಡಿಗೆ. ಸೊ ಭಾಳ ಖುಷಿ ಆಯಿತು ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ. ಇಷ್ಟೊಂದು ಬೇಡಿಕೆ ಹೂವು. ಒಂದು ದಿಕ್ಕಲ್ಲಿ ನೋಡಿದ್ರೆ ರೈತರುಗಳಿಗೆ ಒಂದು ಸಹಕಾರಿ ಹಬ್ಬಗಳು ಬಂದಂಥ ಸಮಯದಲ್ಲಿ ಈ ಹೂವು ಮಾರುಕಟ್ಟೆಗೆ ತಂದಾಗ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬೆಲೆ ಸಿಗುತ್ತೆ, ಜೊತೆಲಿ ಮಧ್ಯವರ್ತಿಗಳಿಗೆ ಒಳ್ಳೆ ಕಾಸಾಗುತ್ತೆ. ಸೊ ಅಲ್ಲಿಂದ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಸೇರಿ ಹೂವು ತಗೊಂಡು ನಾವು ಮತ್ತು ನಮ್ಮ ಜೊತೆ ಶಿವರಾಜ್ ಅವ್ರ ಮಿಸ್ಸಸ್ಸು ಆಶಮ್ ಅವ್ರು ಬಂದಿದ್ದರು. ಅವರು ಹೂವು ಪರ್ಚೇಸಿಂಗ್ ಇತ್ತು ಅಂಥೇಳಿ. ಸೊ ಹೆಂಗೆ ಮಾಡಿ ಆಚೆಗೆ ಬರ್ತೀನಿ ಅಂದರೆ 2,000 ರೂಪಾಯಿ ಕಡಿಮೆ ಹೂವು ತೊಗೊಂಡು ಬರೋಕ್ಕಾಗಲ್ಲ. ಅಂತೂ ಇಂತೂ ಹೂವು ತೊಗೊಂಡು ನಾವು ಬಂದಿದ್ದು ತುಮಕೂರಿನೆಲ್ಲ ಫೇಮಸ್ಸು ಪಾಂಡವಪುರಿ ಸ್ಟಾಲ್ಗೆ. ಇಲ್ಲಿ ಪಾನಿಪುರಿ ಆರ್ಡ್ರ್ ಮಾಡಿದ್ಮೇಲೆ 10 ನಿಮಿಷ ವೆಯ್ಟ್ ಮಾಡಬೇಕು. ನನ್ನ ಚಿಕ್ಕ ಮಗಳು ಹಠ ಮಾಡಿ ಫಸ್ಟ್ ಐಸ್ ಕ್ರೀಮ್ ತಿಂದ್ಬಿಟ್ಲು. ಸೊ ಆಮೇಲೆ 2 ಪಾನಿಪುರಿ, 1 ಬೇಲ್ಪುರಿ, 1 ಮಸಾಲೆ ಪುರಿ ಹೇಳಿದ್ದೆ. ಸೊ ಎಲ್ಲ ತಿಂದ್ವಿ, ತುಂಬ ಚೆನ್ನಾಗಿತ್ತು, ಖುಷಿಪಟ್ಟರು ಮಕ್ಕಳು ಎಲ್ಲ. ಅಲ್ಲಿಂದ ಬಂದಿದ್ದೆ ಬಟ್ಟೆ ಅಂಗಡಿಗೆ. ಈ ಬಟ್ಟೆ ಅಂಗಡಿನಲ್ಲಿ ಸಿಕ್ಕಾಪಟ್ಟೆ ದುಬಾರಿವೇ ಇದ್ದಿದ್ರಲ್ಲಿ ನಮಗೆ ಬೇಕಾಗಿದ್ದು ಬರೀ ಬ್ಲೌಸ್ ಪೀಸು. ಹಂಗಾಗಿ ಬ್ಲೌಸ್ ಪೀಸ್ ತೊಗೊಂಡ್ರು, ನಮ್ಮನ್ನೆಲ್ಲ ತೊಗೊಂಡಿದ್ರು. ಸೊ ಅಲ್ಲಿಂದ ಮತ್ತೆ ಮನೆಗೆ ಬಂದು ಮತ್ತೆ ಶುರು ಮಾಡ್ಕೊಂಡಿದ್ದು ನಮ್ಮ ಮನೆಯವರು. ಉಳಿದಿದ್ದಂಥ ನಿಪ್ಪಟ್ಟು ಮತ್ತು ಕೋಡುಬಳೆ ಮಾಡೋಕ್ಕೆ. ನಿಪ್ಪಟ್ಟಿಗಿನ್ನ ನನಗೆ ಕೋಡುಬಳೆ ಅಂದರೆ ಭಾಳ ಇಷ್ಟ. ಯಾಕೆಂದರೆ ಏನೋ ಒಂಥರ ನಮ್ಮ ಅಜ್ಜಿ ಸಾಕಮ್ಮಜ್ಜಿ ಅಂತ ಹೇಳಿದರು, ನಮ್ಮ ತಾಯಿಯವರ ತಾಯಿ, ಅವರು ಕೋಡುಬಳೆ ಮಾಡಿದ್ರೆ ತುಂಬ ರುಚಿ ಇರೋದು. ಸೊ ನಮ್ಮನೆಯವರು ಅದೇ ಟೇಸ್ಟಲ್ಲಿ ಮಾಡ್ತಾರೆ. ನನಗೆ ಸ್ವಲ್ಪ ಎಕ್ಸ್ಟ್ರಾನೇ ಕೋಡುಬಳೆ ಮಾಡ್ತಾರೆ. ಭಾಳ ಖುಷಿ ಆಯಿತು ನೋಡಿ. ಕೊತ್ತ 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 ಕುದೀತಾ ಇದೆ ಕೋಡುಬಳೆ. ನೋಡಿ ಯಾವ ಶೈನಿಂಗ್ ಇದೆ ಕೋಡುಬಳೆ, ಅದು ನೋಡಿದ್ರೆ ಒಂಥರ ಖುಷಿ. ಸೊ ರಾತ್ರಿಗೆ ನಮ್ಮನೆಯವರು ಇಬ್ಬರು ಮಕ್ಳಿಗೂ ಮೆಹಂದಿ ಹಾಕಿದ್ರು. ಯಾಕೆಂದರೆ ಮೆಹಂದಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ, ಯಾಕೆಂದರೆ ಟ್ರೈನಿಂಗ್ ಎಲ್ಲ ಆಗಿದೆ ಅವ್ರಿಗೆ. ಸೊ ಹಂಗಾಗಿ ಮೆಹಂದಿ ಇಬ್ಬರು ಮಕ್ಳಿಗೂ ಹಾಕಿದ್ರು. ಇಬ್ಬರು ಮಕ್ಕಳು ಖುಷಿಪಟ್ಟರು. ನಮ್ಮ ಚಿಕ್ಕ ಮಗಳು ಬಂದು ಏನೋ ಆನೆ ಬೇಕು ಅಂತ ಹೇಳಿ ಎಲ್ಲ ಹಾಕ್ಸ್ಕೊಂಡ್ಳು. ಒಳ್ಳೆ ಡಿಸೈನ್ಸು, ಮತ್ತು ಇದು ಹೋಮ್ ಮೇಡ್ ಮೆಹಂದಿ ಆಗಿರೋದ್ರಿಂದ ಕಲರ್ ಬೇರೆ ಚೆಕ್ ಮಾಡಬೇಕಿತ್ತು. ಸೊ ಹಂಗಾಗಿ ಸ್ವಂತ ನಮ್ಮನೆಯವರೇ ಮಿಕ್ಸ್ ಮಾಡಿ ಕಲಿಸಿದ್ರು. ವರಮಹಾಲಕ್ಷ್ಮಿ ಹಬ್ಬ ಅಂತೇಳಿ ಕಮಲದ ಹೂವನ್ನು ಬಿಟ್ಟಿದ್ರು. ಬೆಳಗ್ಗೆ ಮೆಹಂದಿ ಹಾಕಿದ ಖುಷಿನಲ್ಲಿ ನಮ್ಮ ಚಿಕ್ಕ ಮಗಳು, ನಮ್ಮ ದೊಡ್ಡ ಮಗಳು, ನಾನು, ನಮ್ಮ ಮನೆಯವರು ಎಲ್ಲ ಸೇರ್ಕೊಂಡು ಆಚೆ ವರಂಡ ಎಲ್ಲ ತೊಳೆದು. ಯಾಕೆಂದರೆ ಹಬ್ಬ ಇರೋದ್ರಿಂದ ನಾಯಿಗಳು ಬೆಕ್ಕುಗಳು ಎಲ್ಲ ಗಲೀಜು ಮಾಡಾಕ್ಬಿಟ್ಟಿರ್ತವೆ. ಎಷ್ಟೇ ದಿವಸ ತೊಳೆದು ಕಸ ಗುಡಿಸಿದ್ರು ಇದೇ ಇರುತ್ತೆ. ಒಂಟಿ ಮನೆ ಆದ್ದರಿಂದ ಧೂಳು ಬಂದೇ ಬರುತ್ತೆ. ಸೊ ಹಂಗಾಗಿ ಹಬ್ಬದ ವಿಶೇಷ ಅಂದರೆ ಮೂಲೆ ಮುಡುಕು ಎಲ್ಲ ತೆಗೆದು ತೊಳಿಲೇಬೇಕು. ಅದ್ರಾಗ ಈ ನಮ್ಮ ಮಕ್ಕಳು ಆಟಿಕೆಗಳು ಅವೆಲ್ಲ ಸೈಕಲ್ಲು, ಈ ಸಣ್ಣ ಪುಟ್ಟ ಇವು ಎತ್ತಿಕ್ಕಿ ತೊಳೆಯೋದೈತಲ್ಲ ಭಾಳ ಕಷ್ಟ. ಅದ್ರಾಗೆ ನನ್ನ ಕೃಷಿ ಉಪಕರಣಗಳು ಬೇರೆ, ಅವನು ಎತ್ತಿಕ್ಕಬೇಕು, ಮಣ್ಣು ಮಸಿ ಆಗಿರ್ತವೆ. ಸೊ ರಾತ್ರಿಗೆ ಮತ್ತೆ ರವೆ ಉಂಡೆ ಮಾಡಿದ್ರು. ಭಾಳ ಖುಷಿ ಆಯಿತು. ಬೆಳಗ್ಗೆ ಎದ್ದು ನೋಡಿದ್ರೆ ನನ್ನ 6 ಗಂಟೆಗೆ ಎಬ್ಸಿದ್ರು ನಮ್ಮ ಮನೆಯವರು. 3 ಗಂಟೆಗೆ ಎದ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಂಬಿಟ್ಟವ್ರೆ. ಎದ್ದರೆ ನನಗೆ ಆಶ್ಚರ್ಯ ಆಯಿತು. ಕಲರ್ ರಂಗೋಲೆ ಮತ್ತು ಎಲ್ಲ ರೆಡಿ. ನನಗೆ ಆಶ್ಚರ್ಯ, ಬರೀ ಟೇಬಲ್ ಹಾಕ್ಕೊಟ್ಟಿದ್ದೆ ರಾತ್ರಿ ಮಲಗ್ಬೇಕಾರೆ. ಬಿಟ್ಟರೆ ನನಗೇನು ಗೊತ್ತೇ ಇಲ್ಲ. ಅಷ್ಟು ನಿಶಬ್ದವಾಗಿ ಮಕ್ಕಳು ಮಲಗಿರ್ತಾರೆ ಅಂತೇಳಿ ಲಕ್ಷ್ಮೀನ ಕೂರಿಸಿ ಆಸೀನರಾಗಿ ಮಾಡಿಬಿಟ್ಟು ಹಾರ ತುರ ಎಲ್ಲ ಇಕ್ಬಿಟ್ಟು ರೆಡಿನೇ ಮಾಡಿಬಿಟ್ಟಿದ್ರು. ತುಂಬ ಖುಷಿ ಆಯಿತು. ಇದ್ದರೆ ಹೆಂಡ್ತಿ ಹಿಂಗೆ ಇರ್ಬೇಕಪ್ಪ ನೋಡು, ತೊಂದರೆ ಕೊಡ್ದಂಗೆ ಎದ್ಬಿಟ್ಟು ಎಲ್ಲ ಪೂಜೆ ಮುಗಿಸ್ಬಿಟ್ಟವ್ರಲ್ಲ ಅಂತೇಳಿ ತುಂಬ ಖುಷಿ ಆಯಿತು. ಸೊ ಆಲ್ರೆಡಿ ಓದ್ಬತ್ತಿ ಬೆಳಗ್ಗೆ ಕರ್ಪೂರ ಬೆಳಗ್ಗೆ ಲಕ್ಷ್ಮೀನ ಅನುಷ್ಠಾನ ಮಾಡಿಬಿಟ್ಟಿದ್ರು 6 ಗಂಟೆ ಅಷ್ಟೊತ್ತಿಗೆ. ಸೊ ಪ್ರತಿ ವರ್ಷ ನಮ್ಮ ಮನೆಗೆ ಇದೇ ಥರ ಬೇಗನೆ ಇದ್ದು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ. ಈ ಸರಿ ಏನಪ್ಪ ಅಂದರೆ ಸ್ವಲ್ಪ ಟ್ಯಾಕ್ಸ್ ಕಡಿಮೆ ಆಗಿತ್ತು ನನಗೆ. ಏನಕ್ಕೆ ಅಂದರೆ ಸೀರೆ ಮೊದಲೇ ತೊಗೊಂಡಿದ್ರು. ಯಾವಾಗಲೂ ನೆಲಮಂಗಲ ಎಲ್ಲ ಹೋದಾಗ ಫಸ್ಟೇ ಸೀರೆ ತೊಗೊಂಡಿದ್ರು.
ಸೊ ಈ ಸರಿ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿಯಾಗಿ ಕಾಣ್ತಿದ್ರು ಲಕ್ಷ್ಮಿಯವರು. ಒಂದು ಮಂತ್ರ ಇದೆ ಲಕ್ಷ್ಮಿ ಅವ್ರದ್ದು. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸೊ ನಮ್ಮನೇಲಿ ಒಟ್ಟಿನಲ್ಲಿ ಲಕ್ಷ್ಮಿ ಅನುಷ್ಠಾನ ಆಯಿತು. ಅನುಗ್ರಹ ಈ ವರ್ಷದಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಪೂಜೆ ಮಾಡಿದಾಗೆಲ್ಲ ಲಕ್ಷ್ಮಿ ಬರೋಂಗಿದ್ರೆ ಹೆಂಗೋ ಇರೋದು, ಏನು ಮಾಡ್ತೀರ. ಅದು ಒಂದು ನಮ್ಮ ಸಂಸ್ಕೃತಿ ಸಂಪ್ರದಾಯ ನಡೆಸ್ಕೊಂಬಂದಿದ್ದಾರೆ. ಬಟ್ 15-20 ವರ್ಷದ ಹಿಂದಕ್ಕೆ ಹೋದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮಗೆ ಗೊತ್ತೇ ಇರಲಿಲ್ಲ. ಸೊ ಅಷ್ಟು ಕಷ್ಟದ ಬದುಕು. ಇವಾಗೆಲ್ಲ ವೈಭೋಗ ಆಗಿಬಿಟ್ಟಿದೆ, ಒಬ್ಬರು ನೋಡ್ಕೊಂಡು ಒಬ್ಬರು ಮಾಡ್ತಾರೆ. ಸೊ ನಮ್ಮ ಮಕ್ಕಳೆಲ್ಲ ಇದ್ದರು, ಅವ್ರನ್ನೆಲ್ಲ ರೆಡಿ ಮಾಡ್ಬೇಕಿನ್ನು. ನಮ್ಮ ಮನೆಯವ್ರು ಬೇರೆ ನಿದ್ಗೆಟ್ಟಿದ್ರು. ಎಲ್ಲ ಅವಾಯ್ಡ್ ಮಾಡ್ಬೋದು, ಈ ಚಿಕ್ಕ ಮಗ ಅವನೆಲ್ಲ ಇದು ತರಲೇನಾ, ಇವನು ಎಲ್ಲಿ ಎಳಿತಾರೋ ಅಂತೇಳಿ ಟೆನ್ಷನ್ ನಮಗೆ ಸಂಜೆವರೆಗೂ. ಸದ್ಯಕ್ಕೆ ಲಕ್ಷ್ಮಿ ಕೂತಿದ್ರೆ ಸಾಕು, ಇವನು ಟಾರ್ಚರ್ಗೆ ಎಲ್ಲಿ ಎದ್ದೋಗ್ಬಿಡ್ತಾಳಪ್ಪ ಲಕ್ಷ್ಮಿ ಅನ್ನಂಗೆ ಆಗಿತ್ತು. ಬಟ್ ಲಕ್ಷ್ಮಿ ಎದ್ದೋಗಿಲ್ಲ ಅಂತ ಭಾವಿಸಿದ್ದೀನಿ ನಾನು. ಇವನು ಟಾರ್ಚರ್ಗೆ ಸಂಜೆವರೆಗೂ ಇವನು ಹಿಡ್ದಿದ್ದೇ ಆಯಿತು. ಮಕ್ಕಳು ಎದ್ದು ಬಂದು ಅಮ್ಮ ಇಷ್ಟು ಬೇಗ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾಳೆ ಅಂತೇಳಿ ಖುಷಿಪಟ್ಟರು. ಸೊ ಅವರು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರು. ಸೊ ನಾನು ಮುನಿಯಪ್ಪನ ಗುಡಿ ವಪ ಮಾಡೋಣ ಅಂತ ಹೋದರೆ ಬೆಳಗ್ಗೆ ಮೂಗು ಬಿಡ್ತಾರೆ, ಎಲ್ಲ ಅಣಬೆಗಳು ಇದ್ಬಿಟ್ಟವೆ. ಇದ್ರ ಬಗ್ಗೆ ನನ್ನ ಐಡಿಯಾ ಇಲ್ಲ. ನಾಗಪ್ಪಂಗೆ ಒಂದು ಫೋಟೋ ಕಳಿಸ್ದೆ, ನಾಗರಾಜ್ ಅವ್ರು ಬಂದು ಇಮ್ಮಿಡಿಯೇಟು ಅಣ್ಣ ತಿನ್ನ ಅಣಬೆವು ಅಂಥೇಳಿ ಅಷ್ಟೊಂದು ನಾನು ಒಂದು ಅರ್ಧ ಕಿತ್ತಾಕಿದ್ದೆ. ಸೊ ಅವ್ರು ಬಂದು ಇದು ಮಿಕ್ಕಿದೆಲ್ಲ ಕಿತ್ಕೊಂಬಿಟ್ಟು ಒಂದು 2-3 kg ಅಣಬೆ ಆಗಿದ್ದು. ನಾವೆಲ್ಲ ವರಲಕ್ಷ್ಮಿ ಹಬ್ಬ ಮಾಡಿದ್ರೆ ಅವರು ಅಣಬೆ ಹಬ್ಬ ಮಾಡಿಕೊಂಡ್ರು. ಫೋನ್ ಮಾಡಿ ಮಧ್ಯಾಹ್ನ ಕೇಳಿದ್ರು, ಅಣಬೆ ಹಬ್ಬ ಆಯ್ತಣ್ಣ, ಸೂಪರಾಗಿತ್ತು, ಒಳ್ಳೆ ಟೇಸ್ಟು, ನಾಟಿ ಇರೋದ್ರಿಂದ. ಯಾಕೆಂದರೆ ಇದು ಕೃತಕವಾಗಿ ಬೆಳೆದಿಲ್ಲ, ಪ್ರಾಕೃತಿಕವಾಗಿ ಸಿಗೋದ್ರಿಂದ ಮನುಷ್ಯನಿಗೆ ಅಷ್ಟು ಪೋಷಕಾಂಶಗಳು ಸಿಗುತ್ತೆ ಅಂತೇಳಿ ಭಾಳ ಖುಷಿ ವ್ಯಕ್ತಪಡಿಸ್ಕೊಂಡು. ನೋಡಿ ಒಂದೊಂದು ಬೇರು ಒಂದೊಂದು ಮೊಳ ಇದೆ, ತುಂಬ ಖುಷಿ ಆಯಿತು. ಯಾಕೆಂದರೆ ಒಂದು ಪ್ರಕೃತಿದತ್ತವಾಗಿ ಸಿಗುವಂಥ ಆಹಾರ ಇದೆಯಲ್ಲ, ಭಾಳ ಖುಷಿ ಕೊಡುತ್ತೆ. ಅಣಬೆ ಎಲ್ಲ ತಗೊಂಡು ಕೊನೆಗೆ ಸ್ಮೈಲ್ ಕೊಟ್ಟಿದ್ದು ನಾಗಪ್ಪವ್ರು ಈ ಥರ ಖುಷಿ ಪಟ್ಬಿಟ್ರು. ಸೊ ನಾನು ಮತ್ತೆ ಮನೆಗೆ ಬಂದು ಸ್ನಾನ ಮಾಡಿ ಮುನಿಯಪ್ಪನ ದೇವಸ್ಥಾನಕ್ಕೆ ಪೂಜೆ ಮಾಡೋಣ ಅಂತೇಳಿ ಹೋದೆ. ಪೂಜೆ, ಸಾಷ್ಟಾಂಗ ನಮಸ್ಕಾರ, ಎಡೆ ಪ್ರಸಾದ ಎಲ್ಲ ಮುಗಿಸ್ಕೊಂಡು, ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಗಂಡಸರು ಮಾಡೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋಗಲ್ಲ, ಭಾಳ ಪವರ್ಫುಲ್ಲು ಮುನಿಯಪ್ಪ ಅದು. ಸೊ ಹಂಗಾಗಿ ಮುನಿಯಪ್ಪನ ಪೂಜೆ ಮಾಡಿದೆ. ಏಕೆಂದರೆ ಪ್ರತಿ ಹಬ್ಬಕ್ಕೂ ನಾವು ಮುನಿಯಪ್ಪನ ಮಾಡಿಕೊಂಡೇ ಉಳಿದಿದ್ದು ಕೆಲಸ ಕಾರ್ಯಗಳು ಮಾಡಬೇಕಾಗತ್ತೆ. ಅದೇ ಥರ ಮುನಿಯಪ್ಪನ ಪೂಜೆ ಮಾಡಿ ಮನೆಗೆ ಬರೋ ಅಷ್ಟೊತ್ತಿಗೆ ಬಿಸಿ 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 ಚಿತ್ರಾನ್ನ ರೆಡಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಕಾವು ಹೊಡ್ತಾ ಇದೆ ಬಿಸಿ. ಸೊ ಅಲ್ಲಿಂದ ತಿಂಡಿ ತಿಂದ್ಬಿಟ್ಟು ಮತ್ತೆ ನಾವು ಹೋಗಿದ್ದು ನಮ್ಮ ಮನೆ ದೇವಿಯಾದಂತಹ ಗಂಟೆ ಹೊಸಳ್ಳಿಯ, ಭಾಳಷ್ಟು ಜನ ಅಕ್ಮಾದೇವಿ ಅಂತ ಕರೀತಾರೆ, ಕೆಲವರು ಲಕ್ಷ್ಮೀ ದೇವಿ ಅಂತ ಕರೀತಾರೆ. ನಾವು ಸ್ಥಳೀಯವಾಗಿ ಹುಟ್ಟಿನಿಂದ ಇದುವರೆಗೂ ಹೊಸಳ್ಳಮ್ಮ ಅಂತಲೇ ಕರೆಯೋದು. ಸೊ ಯಾಕೆಂದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಗೊರವನಹಳ್ಳಿಗೆ ಹೋಗ್ತಾರೆ, ತುಂಬ ಒಳ್ಳೊಳ್ಳೆ ಶಕ್ತಿ ಪೀಠಗಳೆಲ್ಲ ಹೋಗ್ತಾರೆ. ಸೊ ನಾವು ಅಷ್ಟು ದೂರ ಹೋಗದೇ ಇರೋ ಕಾರಣ ನಮ್ಮ ಮನೆ ದೇವಿ ಆದಂಥ ಲಕ್ಷ್ಮೀ ದೇವಿ ಅಂದರೆ ಹೊಸಳ್ಳಿಯಮ್ಮ, ಅಕ್ಮಹಾದೇವಿ, ಇಷ್ಟು ಹೆಸರುಗಳಿಂದ ಕರೀತಾನೆ ಅಂತ ನಾವಾಗಲೇ ಹೇಳಿದೆ. ಸೊ ಕುಟುಂಬ ಸಮೇತರಾಗಿ ಹೋಗಿ ಒಂದು ಪೂಜೆ ಸಲ್ಲಿಸ್ಕೊಂಡು ತುಂಬ ಖುಷಿ ಆಯಿತು. ಯಾಕೆಂದರೆ ಹಬ್ಬದ ದಿವಸ ನನ್ನ ಮನೆ ಬಿಟ್ಟು ಎಲ್ಲೂ ಕರ್ಕೊಂಡೋಗಲ್ಲ, ಅದೇನೋ ಅವತ್ತಿಂದ ನನಗೆ ರೂಢಿ ಇದೆ. ಬಟ್ ಈ ಸರಿ ಹಂಗೆ ಅನ್ನಿಸ್ತು, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹೋಗಿ ಒಂದು ಪೂಜೆ ಮಾಡ್ಸೋಣ ಹೊಸಣ್ಣಮ್ಮಗೆ ಅಂತೇಳಿ ಎಲ್ಲ ಸಂಸಾರ ಸಮೇತವಾಗಿ ಹೋದೋ. ನಮ್ಮ ಹೆಣ್ಮಕ್ಳು ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ನನ್ನ ಮಗನಿಗೆ ಬಿಳಿ ಶರ್ಟ್ ಹಾಕಿ ಒಂದು ಒಳ್ಳೆ ಚಡ್ಡಿ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದು. ಸಾಧಾರಣವರು ನಮ್ಮ ಜನ ಬರಮಾಡಿಕೊಂಡು ಈ ಯೂಶ್ವಲ್ಲಾಗಿ ಹೋದರೆ ಆರತಿ ಮಾಡಿಸ್ತಾರೆ ಹೆಣ್ಮಕ್ಳ ಕೈಲಿ ದೇವಿಗೆ. ಸೊ ಯೂಶ್ವಲ್ಲಾಗಿ ಅದೇ ಥರ ಆರತಿ ತಟ್ಟೆ ಕೈ ಕೊಟ್ಟರು, ಎಲ್ಲ ಸೇರಿಕೊಂಡು ಆರತಿ ಮಾಡೋದು. ತುಂಬ ಖುಷಿಯಾಯಿತು ಹೊಸಳ್ಳಮ್ಮನ ನೋಡಿ ಹಬ್ಬದ ದಿವಸ. ಇದೇ ಫಸ್ಟ್ ಟೈಮ್ ನಾನು ಹೊಸಳ್ಳಮ್ಮನ ನೋಡಿದ್ದು ಹಬ್ಬದ ದಿವಸ. ಸೊ ಸಾಧಾರಣವರು ಪ್ರಸಾದ ಕೊಟ್ಟರು, ಅಭಿಷೇಕ ಆಯಿತು, ನೀವು ಲೇಟಾಗಿ ಬಂದ್ರಿ ಅಂತೇಳಿ ಎಲ್ಲ ಪ್ರಸಾದ ಸೌದಿ ತುಂಬ ಚೆನ್ನಾಗಿತ್ತು. ಬೆಲ್ಲದ ಅನ್ನ ಥರ ಸಕ್ಕರೆ ಅನ್ನ ಇದು. ಸೊ ಅಲ್ಲಿಂದ ಮತ್ತೆ ಮನೆಗೆ ಬಂದು ನಾವು ಫೋಟೋಗೆ ಫೋಸ್ ಕೊಟ್ಟರು ನನ್ನ ಮಕ್ಕಳು, ತುಂಬ ಖುಷಿಪಟ್ಟರು. ಯಾಕೆಂದರೆ ಈ ಟ್ವಿನ್ಸ್ ಥರ ಇದ್ದಾರೆ ಇವರಿಬ್ಬರು, ಒಳ್ಳೆ ಬಟ್ಟೆ ಎಲ್ಲ ಹೊಲಿಸ್ಕೊಂಡಿದ್ರು. ಸೊ ಮತ್ತು ಹೆಸರು ಬೇಳೆ ಇದೇನೋ ಪಾಪ್ಕಾರ್ನ್ದೇನೋ ಮಾಡಿದರು, ತುಂಬ ಚೆನ್ನಾಗಿತ್ತು. ಮತ್ತು ಮಾಮೂಲು ಹೋಳಿಗೆ ಇದ್ದೇ ಇರುತ್ತೆ, ಅದಕ್ಕೆ ಸ್ವಲ್ಪ ತುಪ್ಪ, ಅನ್ನ, ಒಬ್ಬಟ್ಟಿನ ಸಾರು, ವಿಶೇಷ ಅಡುಗೆ. ಸೊ ಊಟ ಮಾಡಿ 1 ಗಂಟೆ ಹೊರಗಡೆ ಸುತ್ತಾಡ್ಕೊಂಡು. ಇದು ಗ್ಯಾಸ್ಟ್ರಿಕ್ ನಿವಾರಣೆಗಾಗಿ ಎಳ್ಳಿಕಾಯಿ, ಬಿಸಿ ಬಿಸಿ ಚಾಯ್, ಏನೇನೋ 3 ಐಟಮು, ಎಲ್ಲ ಗಿಡಮೂಲಿಕೆಗಳ ಇವು ಅಲ್ಲ. ಅದು ಮೆಣಸು ಪೌಡ್ರು, ಇದು ಬ್ಲ್ಯಾಕ್ ಸಾಲ್ಟು, ಓಹೋ
ಸರಿಯಪ್ಪ. ನೋಡಿ ನೊರೆ ಹೆಂಗ್ ಬರುತ್ತೆ ಎಳ್ಳಿಕಾಯಿ ರಸಕ್ಕೆ. ಓ ಇದೇನಾ ಸೋಡಾ ಅಂತ ಹೇಳ್ತಾರಲ್ಲ ಇದೇ ಥರನಾ? ಅಯ್ಯೋ ನಾವೇನೋ ಅದ್ಭುತ ಅಂತಿಡು. ಇದು ಟೀ ಪುಡಿ. ಇದು ಟೀ ಪುಡಿ ಮತ್ತೆ ಸಕ್ಕರೆ ನೀರು ಹಾಕಿ ಕುದಿಸಿರೋದು. ಈಗ ಇದನ್ನ ಸೋಸ್ಬಿಟ್ಟು ತಗೊಂಡಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕಿನಿ ಸ್ಟ್ರಾಂಗ್ ಆಗುತ್ತೆ ಅಂತ. ಇಷ್ಟೇನಾ ಎಳ್ಳಿಕಾಯಿ ಟೀ? ಇದನ್ನ ಸೋಸ್ಕೊಂತೀವಿ ನಾವು, ಅವ್ರು ಸೋಸಲ್ಲ, ಬೀಜ ತೆಗೆದ್ಬಿಟ್ಟು ಇದು ಓ ಅದ್ಭುತ. ಓ ಇದಕ್ಕೆ ಎಳ್ಳಿಕಾಯ್ದು ಒಂದು ಸಿಪ್ಪೆ ಕೊಯ್ದ್ಬಿಟ್ಟು ಹಿಂಗೆ ಇಕ್ಬಿಡ್ತಾರೆ ಅಷ್ಟೇ. 40 ರೂಪಾಯಿ ಕಾಸು. ಹೋಮ್ ಮೇಡ್ ಎಳ್ಳಿಕಾಯಿ ಟೀ ಗ್ಯಾಸ್ಟ್ರಿಕ್ಕಿಗೆ ಭಾಳ ಒಳ್ಳೇದಿದು. ಪಿತ್ತ ವಾತ ಪಿತ್ತ ಎಲ್ಲ ನಿವಾರಣೆ ಮಾಡುತ್ತಿದ್ದು. ಹಬ್ಬದಲ್ಲಿ ಒಬ್ಬಟ್ಟು ಎಲ್ಲ ತಿಂದ್ಬಿಟ್ಟು ಚಿತ್ರಾನ್ನ ಹಸಿಮೆಣ್ಸಿನ್ಕಾಯಿ ಹಾಕಿ ತಿಂದು ಗ್ಯಾಸ್ಟ್ರಿಕ್ ಆಗೈತಲ್ಲ, ಅದಕ್ಕೆ ನಮ್ಮ ಮನೆಯವರು ಎಳ್ಳಿಕಾಯಿ ಟೀ ಮಾಡವ್ರೆ. ಕುಡಿದು ಬಿಡೋಣ ಇವಾಗ. ಸೇಮ್ ಕಲರ್ ತಾನೆ ನೋಡಿ. ಹಾಂ ಸೇಮ್ ರುಚಿ ನೋಡ್ರಿ ಗೊತ್ತಾಗುತ್ತೆ. ನೋಡೋಣ. ಆಹಾ ಅದ್ಭುತ. ಕರೆಕ್ಟ್ ಇದೆ ಸ್ವೀಟ್ ಎಲ್ಲ. ಅಲ್ಲಿಂದ ನಮ್ಮ ಮಕ್ಕಳು ಅರ್ಶಿನ ಕುಂಕುಮ ಕರೆಯೋಕ್ಕೆ ಹೋದರು. ಅಷ್ಟೊತ್ತಿಗಾಗಲೇ ನಮ್ಮ ಶಶಿ ಅಕ್ಕವ್ರು ಬಂದರು. ಕರೆದ ತಕ್ಷಣ ಇಮಿಡಿಯೇಟು. ಸೊ ಅದಾದಮೇಲೆ ನಮ್ಮ ಪಂಚನಾಗೇಶ್ ಅವ್ರ ಮಿಸ್ಸಸ್ಸು ಅವ್ರ ಮಗಳು ಕುಟುಂಬ ಸಮೇತರಾಗಿ ಬಂದಿದ್ದರು. ಭಾಳ ಖುಷಿಯಾಯಿತು. ಪಾಪು ಆಟ ಆಡ್ತಿದ್ಲು ನನ್ನ ಮಕ್ಕಳ ಜೊತೆ ಭಾಳಷ್ಟು ಸಲ. ಅಲ್ಲಿಂದ ನಮ್ಮ ಶಿಕ್ಷಕಿ ಉಮಕ್ಕವ್ರು ಬಂದಿದ್ದರು. ಶಶಿ ಅಕ್ಕ ಇನ್ನೂ ಇದ್ದರು. ಅದಾದಮೇಲೆ ನಮ್ಮ ವಿದ್ಯೆಯವರು ಉಪ್ಪಿನ ಸ್ವಾಮಣ್ಣವ್ರ ಮಗಳು ಮತ್ತು ನಮ್ಮ ಚೇತನ್ ಅವರ ಧರ್ಮಪತ್ನಿ ದಿವ್ಯಾ ಅವ್ರು ಬಂದರು. ಸೊ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟಿದ್ದಾಯಿತು. ನಮ್ಮ ಶಿವ ಅವ್ರ ಮಿಸ್ಸಸ್ಸು ಹೊಸ ಜೋಡಿ ಇದು. ಎಲ್ಲ ಬಂದು ಹೋದ್ಮೇಲೆ ನಾವು ದೃಷ್ಟಿ ಆರತಿ ಅಂತೇಳಿ ಮಾಡಿ ಲಕ್ಷ್ಮಿಗೆ ವಿಸರ್ಜನೆ ಕಾರ್ಯಕ್ರಮ. ಇದು ಕೊನೆಗೆ ಕಾಸ್ಟ್ಯೂಮ್ಸ್ ತೆಗೆಯೋದು. ಎಲ್ಲ ದೃಷ್ಟಿ ಆಗಿಬಿಟ್ಟು ಎಲ್ಲ ಸೋತೋಗೋ ಥರ ಆಗಿಬಿಟ್ಟಿದ್ರು. ಸೊ ಅಲ್ಲಿಂದ ವಿಶೇಷ ಮಧ್ಯಾಹ್ನದ್ದೇ ಪ್ರಸಾದ ಆದರೂ ಬಾಳೆ ಎಲೆ ಮೇಲೆ ಊಟ ಮಾಡ್ತೀವಲ್ಲ, ಅದು ಏನೋ ಒಂದು ಖುಷಿ ಕೊಡುತ್ತೆ. ಆ ಬಾಳೆ ಎಲೆಗೆ ಅಂಥ ಸಾರಾಂಶ ಇರುತ್ತೆ. ಅದನ್ನು ಬಿಸಿ ಬಿಸಿ ಊಟ ಮಾಡಿದಾಗ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಊಟ ಮಾಡಿದ್ವಿ. ಒಟ್ಟಿನಲ್ಲಿ ಸಂಜೆ ಹೊತ್ತಿಗೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ ಎಲ್ಲ ಮುಕ್ತಾಯ ಆಗಿ ಕಾಸ್ಟ್ಯೂಮ್ಸ್ ಎಲ್ಲ ತೆಗಿತಾ ಇದ್ದಾರೆ. ಎಲ್ಲ ಸಿವಿಲ್ ಡ್ರೆಸ್ಸು. ಸೊ ಮುಂದಕ್ಕೆ ನಮ್ಮ ಮಗಳೇ ಹೇಳ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದ. ಶರಣು ಶರಣಯ್ಯ.